Namaste my dear children. Yes children, today we are going to start a very new lesson. So in this you are going to get so many ideas, and this is a very interesting story that if you are keenly observing, if you are keenly hearing this story, so you will get a lot of interest, because here curiosity is there in this story particularly. So, and one more thing, there is a suspense in this story. So what is that suspense? I will tell you at the end. So I am going to take this lesson in Kannada also and in English also in the middle. Why? Because it will be helpful for all the people, like all the students who can understand Kannada and who can understand English also. So what happens in this chapter, my dear friends? So this is a story where it is a story of some teachers and some students or children. So ಏನಾಗುತ್ತೆ? So ಒಂದು ದಿವಸ ಎಲ್ಲ ಮಕ್ಕಳು ಅನಂತರ ಶಿಕ್ಷಕರು ಸೇರ್ಕೊಂಡ್ಬಿಟ್ಟು ಒಂದು ಅಡ್ವೆಂಚರ್ ಮಾಡಬೇಕು ಅಂತ ಹೇಳಿ, ಸೊ ಹಾಗೆ ಎಲ್ಲೋ ಸುಮ್ಮನೆ ಒಂದು ಡೆಸರ್ಟೆಡ್ ಪ್ಲೇಸ್ಗೆ ಅಂತ ಹೋಗ್ತಾರೆ. ಓಕೆ, ಸೊ ಅವಾಗೇನಾಗುತ್ತೆ ಅಂತಂದರೆ ಆ ಡೆಸರ್ಟೆಡ್ ಪ್ಲೇಸಿಗೆ ಹೋದಾಗ ಸಡನ್ಲಿ ರೇನ್ ಬರೋಕ್ಕೆ ಶುರು ಆಗುತ್ತೆ, ಮಳೆ ಬರೋಕ್ಕೆ ಶುರು ಆಗುತ್ತೆ. ಸೊ ಮಳೆ ಬಂದ ತಕ್ಷಣವೇ ಅವರೆಲ್ಲರಿಗೂ ಸಹ ಒಂದು ತರಹ ಕಷ್ಟ ಆಗುತ್ತೆ ಕಿ ಅಂತಹ ಡೆಸರ್ಟೆಡ್ ಪ್ಲೇಸಲ್ಲಿ ಎಲ್ಲೂ ಸಹ ತಂಗುದಾಣ ಇರಲ್ಲ ಅಥವಾ ಶೆಲ್ಟರ್ ಇರಲ್ಲ ಅವ್ರಿಗೆ ಇರಬೇಕು ಅಂತಂದರೆ. ಸೊ ಅವ್ರು ಶೆಲ್ಟರನ್ನು ಹುಡುಕ್ತಾರೆ. ಅಲ್ಲಿ ದೂರದಲ್ಲೆಲ್ಲೋ ಒಂದು ಶೆಲ್ಟರ್ ಕಣ್ಣಂಗೆ ಕಾಣುತ್ತೆ, ಮನೆ ಕಣ್ಣಂಗೆ ಕಾಣುತ್ತೆ. ಅವ್ರಿಗೆ ಆಶ್ಚರ್ಯ ಅನಿಸುತ್ತೆ. ಸೊ ಇಂತಹ ಯಾರೂ ಇಲ್ಲದೆ ಇರುವಂಥ ಪ್ರದೇಶದಲ್ಲಿಯೂ ಸಹ ಮನೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಅವರ ಮನೆಗೆ ಹೋಗ್ತಾರೆ. ಸೊ ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಮನೆಯ ಒಳಗಡೆ ಹೋದ್ಮೇಲೆ ಅಲ್ಲಿ ಡೋರ್ ಬಾರಿಸ್ತಾರೆ. ಡೋರ್ನ ಬಾರಿಸಿದ ತಕ್ಷಣ ಅಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಬ್ರೌನ್ ಅಂತ ಇರ್ತಾರೆ. ಸೊ ಅವರಿಬ್ಬರು ಆ ಮನೆಯ ಓನರ್ ಇರ್ತಾರೆ. ಅವರು ಆ ಒಂದು ಮನೆಯೊಳಗೆ ಇವರನ್ನು ಬರಮಾಡ್ಕೊಡ್ತಾರೆ, ಶಿಕ್ಷಕರನ್ನು ಮತ್ತು ಮಕ್ಕಳನ್ನು. ಸೊ ಮಕ್ಕಳಿಗೆ ಕಿಚನ್ನಲ್ಲಿ ಅಡುಗೆ ಮನೇಲಿ ಕೂಡಕ್ಕೆ ಹೇಳ್ತಾರೆ, ಶಿಕ್ಷಕರನ್ನು ಬೇರೆ ಇನ್ನೊಂದು ರೂಮಲ್ಲಿ ಕೂಡಕ್ಕೆ ಹೇಳ್ತಾರೆ. ಸೊ ಕೂಡಕ್ಕೆ ಹೇಳಿದ ನಂತರ ಸ್ವಲ್ಪ ಹೊತ್ತಾಗತ್ತೆ. ಸೊ ಮಕ್ಕಳೆಲ್ಲರೂ ಕಿಚನ್ನಲ್ಲಿ ಕುಳಿತುಕೊಂಡಾಗ ಅಲ್ಲಿರುವಂಥ ಕಬೋರ್ಡ್ಗಳನ್ನು, ಅನಂತರ ಅಲ್ಲಿರುವಂಥ ಫ್ರಿಜ್ಜನ್ನು ಅವರು ತೆಗೆದು ನೋಡ್ತಾರೆ. ಸೊ ಮಕ್ಕಳು ಯಾವಾಗಲೂ ಕಿಡಿಗೇಡಿಗಳಿರ್ತಾರೆ, ನಮಗೆಲ್ಲರಿಗೂ ಗೊತ್ತೇ ಇದೆ, ಚೂಟಿಗಳಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಸಹಜವಾಗಿ ಅವರು ಅದನ್ನು ತೆಗೆದು ನೋಡ್ತಾರೆ. ಸೊ ತೆಗೆದು ನೋಡಿದ ತಕ್ಷಣವೇ ಅಲ್ಲಿ ಏನೂ ಇಲ್ಲದೆ ಇರೋದನ್ನು ಗಮನಿಸ್ತಾರೆ. ಅವರು ಖಾಲಿ ಇರೋದನ್ನು ಗಮನಿಸ್ತಾರೆ. ಸೊ ಅವ್ರಿಗೆ ಆಶ್ಚರ್ಯ ಅನಿಸುತ್ತೆ, ಇವರಿಬ್ಬರು ಇಲ್ಲಿದ್ದಾರೆ, ಈ ಮನೆಯಲ್ಲಿದ್ದಾರೆ, ಸೊ ಎಲ್ಲ ಖಾಲಿ ಇದೆಯಲ್ಲಪ್ಪ ಇದು ಅಂತ ಅನ್ಕೋತಾರೆ. ಸೊ ಏನೋ ಆಗಲಿ ನೋಡೋಣ ಅಂತ ಅನ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಸೊ ಅದೇ ಸಮಯಕ್ಕೆ ಸರಿಯಾಗಿ ಇನ್ನೊಂದು ಘಟನೆ ಆಗುತ್ತೆ. ಅಲ್ಲಿ ಮಿಸಸ್ ಬ್ರೌನ್ ಇರ್ತಾರಲ್ಲ, ಅಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಬ್ರೌನದು ಆ ಮನೆ. ಸೊ ಮಿಸಸ್ ಬ್ರೌನ್ ಒಳಗಡೆ ಬರ್ತಾರೆ ಕಿಚನಲ್ಲಿ ಬಂದುಬಿಟ್ಟು ಅವ್ರು ಹೇಳ್ತಾರೆ, ಸೊ ಯಾವ ಕಬೋರ್ಡನ್ನು ಯಾವ ಫ್ರಿಜ್ಜನ್ನು ಸಹ ಓಪನ್ ಮಾಡಬೇಡಿ, ಎಲ್ಲ ಖಾಲಿ ಇದೆ, ನಾವು ಈಗ ಹೊಸದಾಗಿ ಬಂದಿದ್ದೀವಿ ಮನೆಗೆ, ಇನ್ನೂ ಸಾಮಾನುಗಳನ್ನೆಲ್ಲ ತೆಗೆದುಕೊಳ್ಬೇಕಾಗಿದೆ ಅಂತ ಒಂದು ಮಾತು ಹೇಳ್ತಾರೆ. ಅನಂತರ ಇನ್ನೂ ಒಂದು ಅವ್ರು ಹೇಳ್ತಾರೆ, ಏನು ಅಂತಂದರೆ, ನಾನು ನಿಮಗೆ ಒಂದಿಷ್ಟು ಜ್ಯೂಸನ್ನು ತಂದು ಕೊಡ್ತೇನೆ, ಆರೆಂಜ್ ಜ್ಯೂಸನ್ನು ತಂದು ಕೊಡ್ತೇನೆ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಿರ್ತಾರೆ. ಸೊ ಆವಾಗ ಹೊರಗಡೆ ಹೋಗುವಾಗ ಮಕ್ಕಳೆಲ್ಲರೂ ಗಮನಿಸ್ತಾರೆ, ಮಿಸಸ್ ಬ್ರೌನ್ ಅವರ ಕೈಯಲ್ಲಿ 7 ಬೆರಳುಗಳಿರುತ್ತೆ. ಸೊ 7 ಬೆರಳುಗಳಿರುತ್ತೆ. ಅನಂತರ ಆ ಮಿಸಸ್ ಬ್ರೌನ್ ಏನಿದ್ಲಲ್ಲ, ಅವಳ ಕಣ್ಣುಗಳು ತುಂಬಾ ಕರ್ರಗಾಗಿರುತ್ತೆ, ಬಹಳ ಕರ್ರಗಾಗಿರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಅವ್ರಿಗೆ ಆಶ್ಚರ್ಯ ಅನಿಸುತ್ತೆ, ಅವರೇ ಬಾಪ್ರೆ ಇದೇನೋ ಒಂಥರ ಬೇರೆ ಯೂನಿಕ್ ಕ್ರಿಯೇಚರ್ ಇದ್ದಂಗಿದಾರಲ್ಲ ಇವರು ಅಂತ ಅಂದ್ಕೊಳ್ತಾರೆ. ಸೊ ಅನಂತರ ಟೀಚರ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಈ ಕಡೆ ಮಿಸಸ್ ಬ್ರೌನ್ ಅವರು ಹೊರಗಡೆ ಜ್ಯೂಸ್ ತರೋಕ್ಕೆ ಅಂತ ಹೋದಾಗ, ಟೀಚರ್ನ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಬೇರೆ ರೂಮಿಗೆ ಬಂದಾಗ ಟೀಚರ್ಗಳೆಲ್ಲರೂ ದಗ್ಧವಾಗಿರ್ತಾರೆ. ಅಂದರೆ ಏನು, ಸ್ತಬ್ಧವಾಗಿ ಅಲ್ಲಿ ಸುಮ್ಮನೆ ನೋಡ್ತಾ ಕೊಡ್ತಿರ್ತಾರೆ ಒಂದು ಕಡೆ. ಸೊ ಅವ್ರಿಗೆ ಬೇಜಾರು ಅನಿಸುತ್ತೆ, ಟೀಚರ್ ಅಂತ ಕರೆದ್ರು ರೆಸ್ಪಾನ್ಸ್ ಮಾಡಲ್ಲ. ಸೊ ಅವ್ರಿಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಇವ್ರಿಗೇನೋ ಡ್ರಗ್ ಹಾಕಿ ಕೊಟ್ಟಿದ್ದಾರೆ, ಅವ್ರು ಅದನ್ನು ಕುಡಿದಿರ್ಬೋದು, ಬಹುಶಃ ಅದಕ್ಕೆ ಅವ್ರಿಗೆ ಮೈಂಡ್ ವರ್ಕ್ ಮಾಡ್ತಾ ಇಲ್ಲ ಟೀಚರ್ಗಳಿಗೆ ಅಂತ ಗೊತ್ತಾಗುತ್ತೆ. ಸೊ ಗೊತ್ತಾದ ತಕ್ಷಣವೇ ಅಲ್ಲಿರುವಂತಹ ಮಕ್ಕಳಲ್ಲಿ ಪೀಟ್ ಮತ್ತು ಇನ್ನೊಬ್ಬರು ಗ್ಲೆನ್ ಅಂತ, ಸೊ ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ಡಿಸೈಡ್ ಮಾಡ್ತಾರೆ, ಸೊ ನಾವು ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೋಬೇಕು, ನಾವು ಯಾವುದೋ ಏಲಿಯನ್ಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸೊ ಆವಾಗ ಅವ್ರು ಸಡನ್ಲಿ ಏನು ಮಾಡ್ತಾರೆ ಅಂತಂದರೆ, ಸಡನ್ಲಿ ಅವರು ಒಂದು ಕಬೋರ್ಡಲ್ಲಿಂದ ಪೀಟ್ ಏನು ಮಾಡ್ತಾನೆ, ಒಂದು ಸ್ಟಿಕ್ಕನ್ನು ತಗೋತಾನೆ. ಒಂದು ಸ್ಟಿಕ್ಕನ್ನು ತೆಗೆದುಕೊಂಡ್ಬಿಟ್ಟು ನಾನು ಸ್ಮ್ಯಾಶ್ ಮಾಡ್ತೀನಿ, ಎಲ್ಲ ಕಡೆ ಏನು ಡಿವೈಸಸ್ ಇದೆಯಲ್ಲ, ಡಿವೈಸಸ್ಸನ್ನು ಹೊಡೆದ್ಬಿಡ್ತೀನಿ ಅಂತ ಹೇಳೋದಕ್ಕೆ ಅಂತ ಒಂದು ಸ್ಟಿಕ್ಕನ್ನು ತೆಗಿತಾನೆ. ಆವಾಗ ಅವ್ರು ನೋಡ್ತಾರೆ ಕಬೋರ್ಡಲ್ಲಿ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗೆಜೆಟ್ಸ್ಗಳಿರುತ್ತೆ, ಬೇರೆ ಆಗಿರುವಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿರುತ್ತೆ. ಸೊ ಅವೆಲ್ಲವನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ನಾವು ಯಾವುದೋ ಏಲಿಯನ್ಸ್ ಕೈಯಲ್ಲೇ ಪಕ್ಕಾ ಸಿಕ್ಕಾಕೊಂಡಿದ್ದೀವಿ ಅಂತ. ಆ ಏನು ಸ್ಟಿಕ್ ಹಿಡ್ಕೊಂಡಿರ್ತಾನೆ, ನಾವು ಅದನ್ನು ಸ್ಮ್ಯಾಶ್ ಮಾಡ್ತೀವಿ, ನಾವೆಲ್ಲ ಈ ಎಲೆಕ್ಟ್ರಾನಿಕ್ ಡಿವೈಸಸ್ಸನ್ನು ಹೊಡೆದ್ಬಿಡ್ತೀವಿ ಅಂತ ಮಿಸಸ್ ಬ್ರೌನ್ ಯಾವಾಗ ಜ್ಯೂಸನ್ನು ಹಿಡ್ಕೊಂಡು ಬಂದುಬಿಟ್ಟು ಮಕ್ಕಳಿಗೆ ಕೊಡೋಕ್ಕೆ ಅಂತ ಬರ್ತಾಳೋ ಆವಾಗ ಏನು ಮಾಡ್ತಾಳೆ, ಇವರು ಹೊಡಿತೀನಿ, ನಾ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಡ್ತೀನಿ ಅಂತ ನಿಂತ್ಬಿಡ್ತಾರೆ. ಸೊ ಆವಾಗ ಗೊತ್ತಾದ ತಕ್ಷಣವೇ ಅವರು ಏನು ಸ್ಮ್ಯಾಶ್ ಮಾಡಬಾರ್ದು ಅಂತ ಅಂದ್ಕೊಳ್ತಿರ್ತಾರೆ. ಸೊ ಆವಾಗ ಮಿಸಸ್ ಬ್ರೌನ್ ಹೋಗಿಬಿಟ್ಟು ಟೀಚರ್ಗಳನ್ನು ತೊಗೊಂಬಂದು ಕಿಚನಿಗೆ ಬಿಡಿ ಅಂತ ಹೇಳ್ತಾರೆ, ಪೀಟ್ ಮತ್ತು ಗ್ಲೆನ್ನು. ಸೊ ಇಬ್ಬರು ಏನು ಮಾಡ್ತಾರೆ,
ಮಿಸಸ್ ಆ್ಯಂಡ್ ಮಿಸಸ್ ಬ್ರೌನ್, ಮಿಸ್ಟರ್ ಆ್ಯಂಡ್ ಮಿಸಸ್ ಬ್ರೌನ್ ಹೋಗ್ಬಿಟ್ಟು ಸೊ ಮಕ್ಕಳ ಮುಂದೆ ಟೀಚರ್ಸ್ಗಳನ್ನು ತಂದುಬಿಡ್ತಾರೆ. ಸೊ ಅನಂತರ ಗ್ಲೆನ್ನಿಗೆ ಹೇಳ್ತಾನೆ ಪೀಟ್ ಏನು ಅಂತ, ಸೊ ನೀನೇನು ಮಾಡು, ಚೇರನ್ನು ತೆಗೆದುಕೋ, ಆನಂತರ ಅಲ್ಲಿರುವಂತಹ ಏನು ಕಂಟ್ರೋಲ್ ಪ್ಯಾನಲ್ ಇದೆಯಲ್ಲ ಅದನ್ನು ಸ್ಮ್ಯಾಶ್ ಮಾಡಿಬಿಡು ಅಂತ ಹೇಳ್ತಾನೆ. ಸೊ ಸ್ಮ್ಯಾಶ್ ಮಾಡಿಬಿಟ್ಟಾರು ಇವರು ಅಂತ ಹೆದರಿಕೆಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ಬ್ರೌನ್ ಏನು ಮಾಡ್ತಾರೆ, ಅವರ ಬ್ಯಾಕ್ ಡೋರನ್ನು ಓಪನ್ ಮಾಡ್ತಾರೆ. ಸೊ ಆ ಬ್ಯಾಕ್ ಡೋರಿಂದ ಇವರಿಬ್ಬರು ಜೊತೆಗೆ ಟೀಚರ್ಗಳು ಎಲ್ಲ ಮಕ್ಕಳು ಸಹ ಓಡಿ ಹೋಗ್ತಾರೆ. ಸೊ ಓಡಿ ಸ್ವಲ್ಪ ದೂರ ಹೇಗೋ ಮಾಡಿ ತಪ್ಪಿಸ್ಕೊಂಡು ಓಡಿ ಬಂದು ವಾಪಸ್ ತಿರುಗಿ ನೋಡಿದ್ರೆ ಅಲ್ಲಿ ಆ ಮನೆಯೇ ಇರುವುದಿಲ್ಲ. ಸೊ ಈ ರೀತಿಯಾಗಿರುತ್ತೆ. ಸೊ ಇದು ಒಂದು ಅವರಿಗೆ ಭಾರಿ ಆಶ್ಚರ್ಯಕರವಾಗಿರುವಂತಹ ಒಂದು ಕುತೂಹಲಕಾರಿಯಾಗಿರುವಂತಹ ಘಟನೆ ಅವರ ಜೀವನದಲ್ಲಿ ನಡೆಯುತ್ತೆ. ಸೊ ಇದು ನಡೆದ ನಂತರ ಅವ್ರಿಗೆ ಅನಿಸುತ್ತೆ, ಸೊ ಈ ಒಂದು ಘಟನೆಯನ್ನು ನಾವು ಹೊರಗಡೆ ಎಲ್ಲೂ ಹೇಳಬಾರ್ದಪ್ಪ, ಹೇಳಿದ್ರೆ ನಮ್ಮ ಮಾತನ್ನು ಯಾರು ನಂಬುವುದಿಲ್ಲ, ನಮ್ಮನ್ನು ಹುಚ್ಚರು ಅಂದ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡು ಸೊ ಅವ್ರು ಯಾರಿಗೂ ಸಹ ಮಾತನ್ನು ಹೇಳೋದೇ ಇಲ್ಲ ಅಂತ ಕೊಟ್ಟಿದ್ದಾರೆ. So yes my dear children, once again I would like to tell you, so in this whole story what is the moral that what we can learn from in our life. So see what happens suddenly if we go somewhere, if we go for some other adventures, no, suddenly we face such type of situations. We may face any type of situations in our life, but one important thing is that we have to face all the situations at any cost and at any condition, and we have to reach our goal. So this is what the first intention that we should have, my dear children. So we must be always careful about ourselves, and we must also take care of the people who are around with us, who are surrounding with us. Okay, so this is the first lesson that we can learn from this lesson. And the second lesson is for all my dear children, so you should not drink or eat anything if any unknown person give you something to eat or drink. Okay, so this is the very big lesson that you have to learn. So never eat anything from the others or unknown person or from the strangers. If they give any chocolates or something, any drinks, you should never drink that. Okay, so this is the second thing. And the third important thing that what we can learn from this particular story is that we must have to try to face the situation, and we must try to escape from that situation if we are in the trouble. Okay, because in that troublesome situation, getting rid of that situation is very important. So if we are there itself, we will face much more difficulties. So instead of fighting there with the people who are there in front of us, so better we have to run away from that situation, and we have to escape ourselves from that, and then whatever the things that we can do, giving the complaint or anything, some other things that we can do. But in troublesome situations, we must always try to escape from that troublesome situation, and then we have to find out the solution. Okay, so these are the very important three life lessons that we can learn from this particular lesson. So I hope you have understood and you have enjoyed this particular chapter. So once again we are going to meet in the new chapter in the next video, my dear children. Thank you very much. I love you all, and I love you all once again.